ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಕೇಕ್ ಮಾಡೋದು ಅಂತ ನೋಡುವ. ಇದನ್ನು ನಾನು ಓರಿಯೋ ಬಿಸ್ಕೆಟ್ ಬಳಸಿ ಮಾಡಿರೋದು. ತುಂಬ ಸುಲಭವಾಗಿ ಮನೆಯಲ್ಲೇ ಇದನ್ನು ತಯಾರಿಸ್ಕೊಳ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ತಯಾರಿಸಬಹುದಾದಂಥ ಸುಲಭವಾದ ಒಂದು ರೆಸಿಪಿ ಇವತ್ತು ತಿಳಿಸ್ತೇನೆ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಓರಿಯೋ ಬಿಸ್ಕೆಟನ್ನು ತಗೊಂಡಿದ್ದೇನೆ. ನಾನಿಲ್ಲಿ 2 ಪ್ಯಾಕ್ ಆಗುವಷ್ಟು ಓರಿಯೋ ಬಿಸ್ಕೆಟನ್ನು ಯೂಸ್ ಮಾಡ್ತಿದ್ದೇನೆ. ನಂತರ ಈ ಎಲ್ಲ ಬಿಸ್ಕೆಟನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಪುಡಿ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಿದ್ದರೆ ಸೇರಿಸ್ಬೋದು. ನಾನಿಲ್ಲಿ ಯಾವುದೇ ಸಕ್ಕರೆಯನ್ನು ಸೇರಿಸ್ತಿಲ್ಲ, ಹಾಗೆಯೇ ಪುಡಿ ಮಾಡ್ತಿದ್ದೇನೆ. ನಂತರ ನಾನಿಲ್ಲಿ ಓರಿಯೋ ಬಿಸ್ಕೆಟ್ನ ಹುಡಿಯನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ತಿದ್ದೇನೆ. ನಂತರ ಈ ಓರಿಯೋ ಬಿಸ್ಕೆಟ್ನ ಹುಡಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ತಿದ್ದೇನೆ. ಹಾಲು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕ್ರೀಮಿ ಟೈಪ್ ಆಗೋವರೆಗೆ ಮಿಕ್ಸ್ ಮಾಡ್ತಾಯಿರಿ. ನಂತರ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಸೇರಿಸ್ತಿದ್ದೇನೆ. ಆಮೇಲೆ ನಾನಿಲ್ಲಿ 2 ಸಣ್ಣ ಇಡ್ಲಿ ತಟ್ಟೆಗಳನ್ನು ಯೂಸ್ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ಈಗ ನಾನು ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಈ ತಟ್ಟೆಗೆ ಹಾಕೋತಿದ್ದೇನೆ. ನಂತರ ನಾನಿಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೇನೆ. ಈ ಡೈರಿ ಮಿಲ್ಕನ್ನು ನಾನು ಈ ಮಿಶ್ರಣದ ಮೇಲೆ ಸೇರಿಸ್ತಿದ್ದೇನೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕಿದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ನಾನಿಲ್ಲಿ ಒಂದು ಪಾತ್ರೆ ಯೂಸ್ ಮಾಡ್ತಿದ್ದೇನೆ. ಅದಕ್ಕೆ ನಾನು 1.5 ಲೋಟ ಆಗುವಷ್ಟು ನೀರು ಹಾಕ್ತಿದ್ದೇನೆ. ನಂತರ 2 ತಟ್ಟೆಗಳನ್ನು ಹೀಗೆ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಒಂದು 15 ಮಿನಿಟ್ಸ್ ಆಗೋವರೆಗೂ ಬೇಯಬೇಕು. ಹೀಗೆ ಸಿಂಪಲ್ ಆಗಿರುವಂಥ ರೆಸಿಪಿ ಬೇಕಾದಲ್ಲಿ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.